ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ದಿನ ಆಗಿರುತ್ತೆ 14th ಫೆಬ್. ನನ್ನ ಹಸ್ಬೆಂಡ್ ಇರೋದು ಔಟ್ ಆಫ್ ಟೌನ್, ಅದಕ್ಕೆ ಅವ್ರು ಇದೆಲ್ಲ ಗಿಫ್ಟ್ಸ್ ಕಳಿಸಿದ್ರು. ಸೊ ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋಲಿ ನನ್ನ ಫ್ರೆಂಡ್ ಹತ್ರ ಇದೇ ಟಾಯ್ ಇತ್ತು. ನಾನು ಆಟ ಆಡ್ಕೊಂಡು ತುಂಬ ಇಷ್ಟಪಟ್ಬಿಟ್ಟಿದೆ. ಅದನ್ನ ನೋಟಿಸ್ ಮಾಡಿ ನನ್ನ ಹಸ್ಬೆಂಡ್ ಅದು ಕೂಡ ಕಳಿಸಿದ್ರು. ಇದು ಚಾಕ್ಲೇಟ್ ತುಂಬ ಯೂನಿಕ್ ಆಗಿತ್ತು. ಒಳಗಡೆ ಮೆಸೇಜು, ಫೋಟೋ ಹಾಕೋಕ್ಕೆ ಸ್ಪೇಸ್ ಎಲ್ಲ ಇತ್ತು. ವೆರಿ ಟೇಸ್ಟಿ. ನಾನು ಫಸ್ಟ್ ಟೈಮ್ ಇದನ್ನ ಟೇಸ್ಟ್ ಮಾಡಿದ್ದೆ. ನೆಕ್ಸ್ಟ್ ಡೇ ಆಗಿತ್ತು ಶಿವರಾತ್ರಿ. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಬೇಗ ಸ್ಟೋರ್ಗೆ ಹೊಟ್ಟಿದೆ. ಸ್ಟೋರಲ್ಲಿ ಹೋಗಾಗ ಅಕ್ಕ ಓಡಿಸ್ತಿದ್ರು, ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ನಾವು ಹೋಗಿ ಪ್ಲ್ಯಾನ್ ಮಾಡಿದ್ದು ಮಲ್ಲೇಶ್ವರಂ ಟೆಂಪಲ್ಗೆ ಹೋಗ್ಬೇಕಂತ. ಅಲ್ಲಿ ಜಾಗರಣೆ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಇದು ಅಪ್ರಾಕ್ಸಿಮೇಟ್ 11 o'clock. ನಾನು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಎಷ್ಟು ಕ್ರೌಡೆಡ್ ಆಗಿತ್ತು ನೋಡಿ. ಆಮೇಲೆ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಹೇಳ್ತಾಯಿದ್ರು, ಇವಳು ಎಷ್ಟು ನಾಟಕ ಆಡ್ತಾಳೆ ಕೆಲಸ ಅಂತ. ಅವಾಗ ಇನ್ನು ಸುಮ್ಮನೆ ಸ್ಟ್ಯಾಂಡಪ್ ಅವ್ರಿಗೆ ಆಮೇಲೆ ಅವ್ರ ಹಸ್ಬೆಂಡ್ ನಮ್ಮನ್ನ ಬಿಟ್ಬಿಟ್ಟು ಹೊರಟ್ರು. ನಾವು ಆಮೇಲೆ ಟೆಂಪಲ್ಸ್ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದೇ ಫಸ್ಟ್ ಟೆಂಪಲ್, ಶಿವ ಟೆಂಪಲ್ಲು. ನಂದಿಯಿಂದ ನೀರು ಬಂದು ಶಿವಲಿಂಗ ಮೇಲೆ ಬೀಳೋ ಥರ. ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ, ಬಟ್ ಇದು ರಿಯಲಲ್ಲಿ ತುಂಬ ಡಿವೈನ್ ಆಗಿತ್ತು. ಆಮೇಲೆ ಈಚೆ ಬಂದರೆ ಅಲ್ಲಿ ಕೀ ಚೈನ್ಸು, ದೇವ್ರದ್ದು ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಇತ್ತು. ಸೊ ನನ್ನ ಫ್ರೆಂಡ್ ಇಸ್ಕೊಂಡು, ನಾನೇನೂ ಇಸ್ಕೊಂಡಿಲ್ಲ. ಆಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋದ್ರಿ, ಅದು ಒಂದು ದೇವಿ ಟೆಂಪಲ್ಲು. ದೇವಿ ಟೆಂಪಲ್ ಮಾತ್ರ ದೇವರಿಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅಪ್ರಾಕ್ಸಿಮೇಟ್ 1-2 minutes ಮಾತ್ರ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರಿ, ಅಷ್ಟು ಚೆನ್ನಾಗಿತ್ತಿದ್ದು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆಮೇಲೆ ಈಚೆ ಹೋದರೆ ನಾವು ರಥ ಎಲ್ಲ ರೆಡಿ ಮಾಡಿದರು. ನೆಕ್ಸ್ಟ್ ಡೇ ರಥ ಎಳೆಯೋದೇನೋ ಇತ್ತು. ನಾವು ನೆಕ್ಸ್ಟ್ ಡೇ ಹೋಗಿರಲಿಲ್ಲ, ಬಟ್ ಡೆಕೋರೇಷನ್ಸ್ ಮಾತ್ರ ಟಾಪ್ ನಾಚ್ ಆಗಿತ್ತು. ಆಮೇಲೆ ಇಲ್ಲಿ ಒಂದು ಲಿಂಗ ಇತ್ತು, ಫುಲ್ಲು ಫ್ಲವರಿಂದ ಡೆಕೋರೇಷನ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋದ್ರಿ. ಪಕ್ಕದಲ್ಲೇ ಎಲ್ಲ 4 ಟೆಂಪಲ್ಸ್ ಇದೆ. ನಾವು ಒಂದೊಂದೇ ಟೆಂಪಲ್ ಕವರ್ ಮಾಡೋಷ್ಟರಲ್ಲಿ 1 hour, 1.5 hour, 2 hour ಆಗ್ತಿತ್ತು. ಟೋಟಲಿ ನಾವು 6 o'clockವರೆಗೂ ಅಲ್ಲೇ ಇದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಲ್ಲಿ ತಿನ್ನೋಕ್ಕೆ ಎಷ್ಟು ಐಟಮ್ಸ್ ಇತ್ತಂದರೆ ಅಷ್ಟು ಐಟಮ್ಸ್ ಇತ್ತು. ಆದರೆ ನಾವು ಫಾಸ್ಟಿಂಗಲ್ಲಿರೋದ್ರಿಂದ ನಾವೇನೂ ತಿನ್ನೋಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಭರತನಾಟ್ಯಂ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ಸ್ ಮಾತ್ರ ಒಳಗಡೆ ನೋಡಿ ಶುಗರ್ ಕ್ಯಾನಿಂದ ಎಲ್ಲ ಡೆಕೋರೇಷನ್ ಮಾಡಿದರು. ನೆಕ್ಸ್ಟ್ ಡೇ ನ್ಯೂಟರ್ ಮಾಡೋರು ಬಂದಿದ್ದರು. ಸೊ ಇವ್ರಿಗೆ ಆಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೋಡಿದ್ರಲ್ಲ, ಪಪ್ಪೀಸ್ಗೆ ಹಂಗೆ ಆಗೋದ್ರಿಂದ ಯಾರೂ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನ್ಯೂಟರ್ ಮಾಡೋಕ್ಕೆ ನಾಯಿನ ಕಲಿಸ್ಬಿಟ್ಟಿದ್ರು. ಇದು ನೋಡಿ ಬೇಬಿ ಅಮ್ಮನ ತೊಗೊಂಡೋಗ್ತಾ ಇದೆ ಅಂತ ಎಷ್ಟು ಬಿರಿಯವಾಗಿ ಬೊಗಳ್ತಾ ಇದೆ. ಆಮೇಲೆ ಈವ್ನಿಂಗ್ ನನಗೆ ಬೇಜಾರಾಗ್ಬಿಡ್ತು, ಅಮ್ಮ ಹೋಯ್ತು ಅಂತ ಇವ್ರ ಜೊತೆ ಆಟಾಡಿ ಇವ್ರಿಗೆ ಊಟ ತಿನ್ಸ್ಕೊಂಬಂದೆ. ನೋಡಿ ಆಟ ಆಡಿಕೊಂಡು ಅಷ್ಟಾಗಿರುತ್ತೆ ಇವತ್ತಿನ ವ್ಲಾಗ್. ನಿಮಗೂ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನೆಕ್ಸ್ಟ್ ಟೈಮ್ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.